ಹೆಂಗೆ ಮಾಡ್ತಾ ಇದ್ದೀರಾ? ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥದ್ದು ಚಿಕನ್, ಚಿಲ್ಲಿ, ಜಿಂಜರ್ ಗಾರ್ಲಿಕ್ ನಾವೇ ಮಾಡ್ಕೊಂಡಿರೋದು. ಮತ್ತು ಇದೇನಿದು ಕಾರ್ನ್ಫ್ಲವರು, ಅದಲ್ಲಿ ಸೋಯಾ ಸಾಸ್ ಮೇಲೆ. ಓಕೆ, ಈಗ ಮಾಡೋಣ ಬನ್ನಿ. ಫಸ್ಟಿಗೆ ಏನು ಹಾಕ್ತೀರಾ? ಫಸ್ಟ್ಗೆ ಜಿಂಜರ್ ಗಾರ್ಲಿಕ್ಕು ಹಾಕಿದ ತಕ್ಷಣ ಚಿಲ್ಲಿ. ಬೆಣ್ಣೆ ಹಾಕ್ಬೋದಾ? ಬೆಣ್ಣೆ ಇದ್ರೆ ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಈಗ ಹಾಕಿಲ್ಲ ತಾನೆ? ಇಲ್ಲ ಹಾಕಿಲ್ಲ, ಈಗ ಹಾಕ್ತಿದ್ದೆ. ನಾವು GRB ತುಪ್ಪ ಯೂಸ್ ಮಾಡ್ತಿದ್ದೀವಿ. ನೀವು ಅದನ್ನೇ ಬಳಸಿ ಅಂತ ಹೇಳಲ್ಲ. ಯಾವ್ದಾದ್ರು ಬಳಸ್ಬೋದು. ಈಗ ನೀಟಾಗಿ ಸ್ವಲ್ಪ ಇದು ಬೇಯಬೇಕು. ಇದೆಲ್ಲ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ತೋರಿಸ್ತೀನಿ ನಿಮಗೆ. ಈಗ ಅರಿಶಿನ ಹಾಕಿದೆ. ಆಮೇಲೆ ಸರಿ ಆಮೇಲೆ ಹಾಕೋಣ. ಈಗ ಕಲ್ಲುಪ್ಪು ಹಾಕೋಣ. ಜಾರು ಇದಕ್ಕೊಂದು ಉಪ್ಪು ಆ್ಯಕ್ಚುಲಿ ಆಮೇಲೆ ಹಾಕೋಣ, ಚಿಕನ್ ಹಾಕಿದ್ಮೇಲೆ ಹಾಕೋಣ ಉಪ್ಪು. ಈಗ ನೆಕ್ಸ್ಟು ಓಕೆ, ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಈಗ ಓಕೆ, ಈಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ 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 ಈಗ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಕಲ್ಲುಪ್ಪಲ್ಲಿ ಅಳತೆ ಗೊತ್ತಾಗುತ್ತೆ, ಕುಡಿಯೋಕ್ಕೆ ಗೊತ್ತಾಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಯ್ತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕಾ? ಬೇಗ ಗೊತ್ತಲ್ಲ, ಮುಚ್ಚಿಡಬೇಕು. ಆಮೇಲೆ ಸ್ವಲ್ಪ ಇದೇ ನೀರು ಬಿಟ್ಕೊಡುತ್ತೆ, ನೋಡೋಣ. ಸ್ವಲ್ಪ ನೀರು ಹಾಕ್ಬೇಕು ಆ್ಯಕ್ಚುಲಿ. ನೀರು ಹಾಕ್ಬೇಕು. ಓಕೆ, ಇವಾಗ ನೀರು ಹಾಕೋಣ. ಇದು ಕೊರಿಯಂಡರ್ ಹಾಕಂಗಿಲ್ವಾ? ಕೊರಿಯಂಡರ್ ಲಾಸ್ಟ್ ಅಲ್ಲ. ಈಗ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇನ್ನೊಂಚೂರು ಹಾಕೋಣ ನೀರು. ಸಾಕ? ಇನ್ನೊಂಚೂರು ಹಾಕ್ಬೇಕು. ಅಚ್ಚು ಜಾಸ್ತಿ ಬೇಕಾ? ಅದು ಕಾರ್ನ್ಫ್ಲವರ್ ಹಾಕೋ ಟೈಮಲ್ಲಿ ನೋಡ್ಕೊಂಡು ಹಾಕೋಣ. ಓಕೆ, ಇವಾಗ ಬೆಂದಿದೆ ನೋಡಿ. ಚಿಕನ್ ನೀಟಾಗಿ ಬೆಂದಿದೆ, ನೀಟಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ಫಾಸ್ಟ್ ಪ್ರೊಸೀಜರ್ ಏನು ಅಂದರೆ, ಈಗ ಇಲ್ಲಿದೆ ನೋಡಿ ಕಾರ್ನ್ಸ್ಟಾರ್ಚ್, ಕಾರ್ನ್ಫ್ಲವರು, ಕಾರ್ನ್ಸ್ಟಾರ್ಚ್ ಇದಕ್ಕೆ ಹಾಕಬೇಕು. ಈಗ ಗಟ್ಟಿ ಆಗ್ಬಿಡುತ್ತೆ ನೋಡಿ ಹಾಕಿದ ತಕ್ಷಣ. ಪರ್ಫೆಕ್ಟ್ಲಿ ಬಂತೀವಿ ಅಷ್ಟೇ. ಇನ್ನು ಓಕೆ ನೋಡಿ, ಈಗ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕೋದು. ಅದನ್ನು ಇದು ಮಾಡೋಕೆ ಹೋಗ್ಬೇಡ, ಹಂಗೆ ಮುಚ್ಚಿಬಿಡು. ಓಕೆ, ಇದು ಒಂದು ಹೊಸ ರೀತಿಯ ಟಿಫನ್ ಮಾಡ್ತಾ ಇದ್ದೀನಿ ನಾನು. ಹೊಸ ರೀತಿ ಅಂದ್ರೆ ಇವ್ರಿಗೆ ಹೊಸ ರೀತಿ. ನಾವು ಯಾವಾಗಲೂ ತಿಂತೀವಿ ಅವಲಕ್ಕಿ ಡ್ರೈ. ಇದು ಅದ್ರ ಜೊತೆ ಟೀ, ಡ್ರೈ ಅವಲಕ್ಕಿ. ಮತ್ತೆ ಟೀ ಅಂದರೆ ಬ್ಲ್ಯಾಕ್ ಟೀ, ಬೆಲ್ಲದ್ದು. ನಾವು ಓಕೆ, ಇವಾಗ ಇದೊಂಥರ ಹೊಸ ರೀತಿಯ ಟಿಫನ್.
ಚೆನ್ನಾಗಿದೆ. ಇವರು ಇದು ಕುಡಿಯಲ್ಲ, ಮಿಲ್ಕ್ ಟೀ ಕುಡಿಯಲ್ಲ, ಅದಕ್ಕೆ ಬ್ಲ್ಯಾಕ್ ಟೀ ಮಾಡಿದ್ದು ಬೆಲ್ಲದ್ದು. ಮತ್ತೆ ಇದು ಹ್ಮ್. ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಪೂಜೆ. ಏನೇನೋ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ ಇನ್ನು. ನೋಡೋಣ. ಪ್ರಜ್ಯೋತ್ರ ಏನೇನೋ ತರ ಕೇಳ್ತಾ ಇದ್ಲು, ಅವನು ಹೇಳ್ತಾ ಇಲ್ಲ ನನಗೆ. ಸರ್ಪ್ರೈಸ್. ಪಕ್ಕ ರೈಸ್ ಅಂತೆ. ನೋಡೋಣ ಏನು ಅಂತ. ಓಕೆ, ಆಮೇಲೆ ಸಿಗ್ತೀವಿ. ಇವ್ರು ನೋಡಿ ಕಿತ್ಕೆಯಿಂದ ಇಣಕ್ತಾ ಇರೋದು. ಯಪ್ಪ, ನಾನು ಮಳೆ ನೋಡ್ತಾ ಇದೀನಿ. ಮಳೆ ನೋಡಲ್ಲಿ ಹೇಳಿ ನೋಡಿ. ತೋರಿಸ್ತೀನಿ ತಡಿ, ಹೆಂಗ್ ಹೋಗಿ ನೋಡಿ. ನೀರು ಹೆಂಗ್ ಹೋಗ್ತದೆ ನೋಡಿ. ಇಲ್ಲಿ ಅಲ್ಲಿ ಜಾರಬಾರ್ದು ಅಂತ ಸುಣ್ಣ ಹಾಕಿದ್ದಾರೆ. ಇಷ್ಟು ದಿನದ ಮಳೆ ಎಲ್ಲ ಒಟ್ಟಿಗೆ ಕುತ್ಕೊಂಡ್ಬಂದ್ಬಿಡ್ತು. ಹೆಂಗಿದೆ ಮಳೆ ಅಲ್ಲ? ಬಂದ ಬಂದ ಈಗ ರಾಜ ಅವರ ಕಡೆಗೆ. ಇಷ್ಟು ಮಳೆ ಬಂದ್ರು ಇದಿಲ್ಲ ಅಲ್ವಾ? ಇಷ್ಟು ಮಳೆ ಬಂದ್ರು ಶೆಕೆ, ಅಂದ್ರೆ ಈ ರೂಮಲ್ಲಿ ಶೆಕೆ. ತುಂಬಾ ಶೆಕೆ ಫೀಲು. ಬ್ರೌನಿ ಹೆಂಗಿದೆ ಮಳೆ? ಸಿಕ್ಕಾಪಟ್ಟೆ ಚೆನ್ನಾಗಿ. ಅವಳು ನೋಡಿ ಎಣ್ಕದು. ಮಳೆ ನೋಡ್ ಮಗ. ಬ್ರೌನಿ ಮಳೆ ನೋಡಿ ಹೆಂಗಿದೆ. ಬರ್ತೀಯ ಹೊರಗೆ? ಬಾ ಆ ಕಡೆಯಿಂದ. ಮಳೆ ನೋಡಪ್ಪ. ಹೋಗ್, ನೀವ್ ಹೋಗಲ್ರು, ಆಚೆ ಹೋಗಿ. ಅವಳಿಗೆ ಇಷ್ಟ ಇಲ್ಲ ಹೊರಗೆ ಬರಕ್, ನೀರಿದೆ. ಇಷ್ಟ ಇಲ್ಲ ಅವಳಿಗೆ ಯಾವಾಗ್ಲೂ ಶೆಕೆಯಲ್ಲೂ ಅವಳು ಬ್ಲಾಂಕೆಟ್ ಒಳಗೆ ಸೇರ್ಕೊಂಡಿರ್ತಾಳೆ. ಓಕೆ, ಬರೀ ಮಳೆ ನೋಡೋದು ಅಷ್ಟೇ ಅವ್ಳು. ಇವತ್ತು ಏನಿವತ್ತು ಈಗಷ್ಟೇ ನೆಲ ಎಲ್ಲ ಒರ್ಸಾಯ್ತು. ಈಗ ಪೂಜೆ ಮಾಡಬೇಕು, ಆಮೇಲೆ ಸಿಗ್ತೀನಿ. A few moments later. ಇವಾಗ ಪೂಜಾ ರೆಡಿ ಆಗಿದ್ದಾಳೆ ನೋಡಿ. ಇದು ಸೆಕೆಂಡ್ ಟೈಮ್ ನಾನೇ ಉಟ್ಕೊಂಡಿರೋದು. ಚೆನ್ನಾಗಿ ಉಟ್ಕೊಂಡಿದ್ದಾಳೆ ಸೀರೆ. ಸರಿಯಾಗಿದೆ ಅಲ್ವಾ? ಸೊ ಭೀಮನ ಅಮಾವಾಸ್ಯೆಯ ದಿನ ಪೂಜೆ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ ನಮ್ಮ ವೀರವನಿತೆ ಪೂಜಾ. ನನ್ನ ಫೇಸ್ ಕಲರ್ ಒಂಥರ ಆಗಿದೆ, ನೆಕ್ ಕಲರ್ ಒಂಥರ ಆಗಿದೆ ಅಲ್ಲ? ಅಂದರೆ ಅದು ಆ್ಯಕ್ಚುಲಿ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಕಲರ್ ಎಲ್ಲ ಡಲ್ ಹೊಡಿಯುತ್ತೆ. ಸೊ ನೋ ಪ್ರಾಬ್ಲಮ್. ಈಗ ಪೂಜೆಗೆ ಬೇಕಾದಂಥ ವಸ್ತುಗಳನ್ನು ಎಲ್ಲ ತಂದಿದ್ದ ಪ್ರಜ್ಜು. ಸೊ ಇಷ್ಟು ಮರ್ತು ಬಂದಿದ್ದ. ಬಾಳೆಹಣ್ಣು, ಎಲೆ, ಅದನ್ನು ನಮ್ಮ ಮಾವ ತಂದುಕೊಟ್ರು. ಈಗ ಪೂಜೆ ಮಾಡೋದು ಸ್ಟಾರ್ಟ್ ಮಾಡೋದು. ಕಮಾನ್. ಸೊ ಇವಾಗ ಊಟಕ್ಕೆ ಬಂದ್ರ? ಓಕೆ ಓಕೆ. ಭೀಮನ ಅಮಾವಾಸ್ಯೆಯ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ. ಪೂಜೆಯ ಪ್ರಿಪ್ರೇಷನ್. ಕತ್ರಿ ಕೊಡಿ ಯಾರಾದ್ರೂ ಒಂದು. ಕತ್ರಿ ಕೊಡಿ ಯಾರಾದ್ರೂ ದಯವಿಟ್ಟು. ಇದು ಆಮೇಲೆ ಅವರೊಂದು ಮುಡಿಸ್ತಾರೆ, ಇನ್ನೊಂದು ನಾನು ಇಟ್ಕೊಂಡಿರ್ತೀನಿ. ಗುಲಾಬಿ ಅಲ್ಲ, ಮಲ್ಲಿಗೆ ಮುಡಿಸ್ಬೇಕು. ತುಂಬಾ ಶಾರ್ಟ್ ಆಗೋದು. ಹ್ಞೂ ಅಮ್ಮ, ನಾನೊಂದು ಇದು ಮುಡಿಸ್ತೀನಿ, ಪರವಾಗಿಲ್ಲ, ನೀನು ಮುಟ್ಕೊಂಬಿಡು. ನಿಂಗೆ ಬೇಡವಾ ಹಂಗಾರೆ? ಇದು 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 ಅಲ್ಲಮ್ಮ, ನೀನು ದೊಡ್ಡದು ಇಟ್ಕೋ. ನೀವು ಅದ್ರಲ್ಲಿ ಕಟ್ ಮಾಡಿ ಮುಡಿಸ್ತೀವಿ. ಕ್ಲಿಪ್ ಕೊಡು. ಹಿಂಗ ಇಷ್ಟುದ್ದಕ್ಕೆ ಹಿಂಗ ಹಿಂಗ. ಇನ್ನೊಂದು ಬೇಕಾ? ಸಾಕು. ಬೇಡ, ನಾನು ಸಾಕು. ಈಗ ಓಕೆನಾ? ದೀಪ ಹಚ್ಚೋದು ಬೇಡವಾ? ಹಚ್ಚಿಡೋದು? ಅಲ್ಲ ಅಲ್ಲ, ಒಂದು ನಿಮಿಷ ಆಮೇಲೆ. ಸುಮ್ಮನೆ ಹಿಂಗೆ ಶಾರ್ಟ್ ಅಷ್ಟೇ. ತಿರುಗು. ತೊಗೊಳಿದ್ ಕೆಳಗಿಟ್ಬಿಡಿ. ಅದು ಹಣೆಗಿಡದೆ ಕುಂಕುಮ. ಸಿಗ್ತೀವಿ ನಿಮ್ಗೆ. ರಜ್ಜು ತಂದಿರೋದು. ಓಕೆ, ಇದು ಲಾಸ್ಟು ತುಳಸಿ ಪೂಜೆ, ಲಕ್ಷ್ಮೀ ಪೂಜೆ ಅಂತಾರೆ ಇದಕ್ಕೆ. ಸೊ ಅಷ್ಟೇ. ಒಳ್ಳೇದಾಗಲಿ ಎಲ್ಲರಿಗೂ. ಗಂಡ ಹೆಂಡ್ತಿ, ನ್ಯೂಲಿ ಮ್ಯಾರಿಡ್ ಗಂಡ ಹೆಂಡ್ತಿ ಆಗಲಿ, ಸೊ ಓಲ್ಡ್ ಗಂಡ ಹೆಂಡ್ತಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಕಡೆಯಿಂದ. ಅದು ವಿಶಸ್. ಫೋನ್ ಎತ್ಕೊಂಡು ಬಾ ಒಳಗೆ ಹೋಗೋಣ. ಓಕೆ, ಇವಾಗ ನನಗೆ ಪಾದ ಪೂಜೆ ಮಾಡೋದಕ್ಕೆ ಓಕೆ. ಇವಾಗ ಭೀಮನ ಅಮಾವಾಸ್ಯೆ ದಿನ ಗಂಡನಿಗೆ ಪಾದ ಪೂಜೆ ಮಾಡಿದ್ರೆ
ಆಯಸ್ಸು ವೃದ್ಧಿ ಆಗುತ್ತಂತೆ ಗಂಡಂದು. ಮತ್ತು ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಸಂತೋಷವಾಗಿ 100 ವರ್ಷ ಚೆನ್ನಾಗಿರ್ತಾರಂತೆ. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ. ಸಾರಿ, ಪೂಜೆ ಮಾಡ್ತಾಯಿದ್ದೀವಿ. ಓಕೆ, ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ. ತುಂಬ ಸಂತೋಷವಾಗ್ತಾ ಇದೆ. ನನ್ನ ಹೆಂಡತಿ ನನ್ನ ಕಾಲು ಪೂಜೆ ಮಾಡ್ತಿದ್ದಾಳಲ್ಲ, ಸೊ ಅದಕ್ಕೋಸ್ಕರ. ಸೊ ನನ್ನ ಮುದ್ದು ಹೆಂಡತಿಗೆ ನನ್ನ ಕಡೆಯಿಂದ ರವೆ ಉಂಡೆ ಸ್ವೀಟನ್ನು ತಿನ್ನಿಸುತ್ತಿದ್ದೇನೆ. ಅವ್ರ ಕೈಯಲ್ಲೇ ಮಾಡಿದ್ರು ರವೆ ಉಂಡೆ. ಹೌದೌದು. ಹೀರೋಯಿನ್ 3 ವರ್ಷ ಚೆನ್ನಾಗಿರೋ ಅಂತ ಹೇಳಿ ಅವ್ರಿಗೆ. ನನ್ನ ಜೊತೆ ಚೆನ್ನಾಗಿರೋ ಅಂತ ಹೇಳಿ ಹೇಳ್ರಿ. ನಂಗೆಲ್ಲ ಹೂ ಅಲ್ಲ ಹೇಳಿ ಅವ್ರಿಗೆ, ನನ್ನ ಜೊತೆ 3 ವರ್ಷ ನನ್ನ ಜೊತೆ ಅಂತ ಹೇಳಿ. ನೀವ್ ಹೇಳಿ. ನೀವು ಅಷ್ಟೇ. ಓಕೆ, ಫೈನಲಿ ಆಯ್ತು ಪೂಜೆ. ಏನ್ ಅನ್ಸ್ತಿದೆ? ಖುಷಿ ಅನ್ಸ್ತಿದ್ಯಾ ಪೂಜಾ? ಖುಷಿ ಆಗ್ತದೆ, ಫಸ್ಟ್ ಟೈಮ್ ಅಲ್ಲಿ. ಸೊ ಇದೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಪುಷ್ಪಮ್ಮ ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನೀಟಾಗಿ ಎಲ್ಲ ಹೇಳಿ ಮಾಡಿಸ್ಕೊಟ್ರಲ್ಲ. ಅದಕ್ಕೆ ನೀನು ಸಾರಿ. ಎಸ್ ಎಸ್, ನನ್ನ ಹೆಂಡತಿ ಸುಖವಾಗಿ 100 ವರ್ಷ ನನ್ನ ಜೊತೆ ಚೆನ್ನಾಗಿರ್ತಾರೆ. ಅವರು ಏನಕ್ಕೆ ನಮ್ಮ ಮಾಡಂಗಿಲ್ಲ, ಅವರು ಸ್ವಲ್ಪ ಡೇಟ್ ಪ್ರಾಬ್ಲಮ್ ಇಂದ ಸೊ ಅವ್ರು ಮಾಡಿಲ್ಲ. ಅಂದ್ರೆ ಅವರು ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ಮಾವಂದು. ಅವ್ರಿಗೆ ಯಾವಾಗಲೂ ಅವ್ರ ಆಶೀರ್ವಾದ ಇರುತ್ತೆ. ಅದೇ ನಂಬಿಕೆಯಲ್ಲಿ ನಾವಿದ್ದೀವಿ. ನಮ್ಮ ಚರಿ ಮತ್ತೆ ಬ್ರೋನಿ ಬೆಲ್ಲ. ಅಲ್ಲಿ ನೋಡಲ್ಲಿ ಆಚೆ ಇಲ್ಲಿ ನೋಡಿ, ಇಲ್ಲಿ ಗೇಟ್ ಹಾಕಿ. ಬಾ ಮಗಳೇ, ಒಳಗೆ ಬಾ. ಓಕೆ, ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ ಒಂದು ಬ್ರೇಕ್ನ ನಂತರ. ಥ್ಯಾಂಕ್ ಯು ಪ್ರಜ್ಜು, ವಿಡಿಯೋ ಮಾಡಿಕೊಟ್ಟದ್ದಕ್ಕೆ. ಕುಂಕುಮ ನೀವಿಬ್ರು ಇವತ್ತು ಸೆಲೆಬ್ರೇಟ್ ಮಾಡೋಣ. ಆಗ್ಲಿ, ಪರವಾಗಿಲ್ಲ. ಭೀಮ್ ಅಮಾವಾಸ್ಯೆ ಅಲ್ಲ, ಕುಂಕುಮ ಒಂದು ಇಟ್ಕೋ. ಇಡು ನೀನು. ನಾನು ಕಾಲು ತೊಳಿಬೇಕಾ? ನೀನೇನು ಬೇಡ ಕಣ. ಓಕೆ, ಬಾಯ್. ಎಲ್ಲಿ ಬ್ರೌನಿ? ಬೆಲ್ಲ ಎಲ್ಲಿ? ಬೆಲ್ಲನ್ನೆಲ್ಲಿ ಮಲಗಿಸಿದ್ಯಾ ಬ್ರೌನಿ? ನೋಡಿ, ಬೆಲ್ಲನ ಮೇಲೆ ಕಾಲು ಹಾಕೊಂಡು ಹೆಂಗ್ ಮಲಗಿದಾಳೆ. ಅವಳು ಫುಲ್ ನಿದ್ದೆ. ಅದು ಫುಲ್ ನಿದ್ದೆ ಮಾಡ್ತಿದ್ದಾಳೆ. ಪ್ರೀತಿ, ಇಬ್ರು ಪ್ರೀತಿ. ಇವಳು ಇದು ಬ್ರೌನ್, ಇದು ಚರಿಗೆ ಏನದು ಪಾದ ಪೂಜೆ ಮಾಡ್ಬೇಕಿತ್ತು, ಎಸ್ಕೇಪ್ ಆಗಿದ್ದಾಳೆ. ಅದಕ್ಕೆ ಬೇಜಾರಲ್ಲಿ ಮಲಗಿರೋದು, ಪಾದ ಪೂಜೆ ಮಾಡಕ್ಕಾಗಿಲ್ಲ. ಅದಕ್ಕೆ ಇವಳು ಸಮಾಧಾನ ಮಾಡ್ತಿರೋದು. ನನ್ನ ತಂಗಿದೇ ಮದುವೆ ಮಾಡ್ಕೊಂಬಿಟ್ಲು, ನನ್ನ ತಂಗಿ ಮಗು ಮಾಡ್ಕೊಂಬಿಟ್ಲು, ನಾನು ಇನ್ನೂ ಮಗು ಮಾಡ್ಕೊಂಡಿಲ್ವಲ್ಲ ಅಂತ ಇವಳು. ಅದೇ ಚೆನ್ನಾಗಿ ಮಲಗಿದಾಳೆ ನೋಡಿ, ಅವಳು ಕೈ ಹಿಡ್ಕೊಂಡು. ಅವಳು ಭಾರ ಹಿಂಗ್ ತಡ್ಕೊಂಡಿದ್ದಾಳೆ ನೋಡಿ, ಎದ್ದಿಲ್ಲ. ಇವಳೇನು ಭಾರ ಇಲ್ವಲ್ಲ, ಅದಕ್ಕೆ ಲೈಟ್ ವೈಟ್ ಅವಳು ನೋಡಿ. ಇಲ್ಲ ನೋಡಿ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಮಲ್ಕೊಳ್ರಿ ಆಯ್ತಿದ್ದು. ಅನ್ಯೋನ್ಯತೆಯಿಂದ ಇರ್ರಿ. ಒಬ್ಬ ಗಂಡ 2 ಹೆಂಡ್ತಿರು. ಓಕೆ, ನಮ್ಮ ಮದುವೆಯ ಇಂದಿನ ದಿನ ಈ ಪಾಯಸವನ್ನು ಸೇವಿಸಿದ್ದೆ. ಇವರಿಗೆ 1 ತಿಂಗಳಿಂದ ನಾನು ಪಾಯಸ ಮಾಡಿ ಎಂದು ಹೇಳುತ್ತಿದ್ದೆ. ಬಂದು 1 ತಿಂಗಳಾದ ನಂತರ ಅವರು ಪಾಯಸವನ್ನು ಮಾಡಿಕೊಟ್ಟಿದ್ದಾರೆ. ಈ ಪಾಯಸವನ್ನು ನಮಗೆ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು ಪುಷ್ಪಮ್ಮನವರೇ. ಥ್ಯಾಂಕ್ ಯು. ಇವತ್ತು ಯಾವ ದಿನ? ಭೀಮನ ಅಮಾವಾಸ್ಯೆ. ಇಲ್ಲಾಂದ್ರೆ ಇವತ್ತು ಸಿಗ್ತಿರ್ಲಿಲ್ಲ. ಭೀಮನ ಅಮಾವಾಸ್ಯೆ ಬರೋಗಂಟ ಕಾಯುತ್ತಿದ್ದೀರ. ಯಾಕಂದ್ರೆ ಸ್ವೀಟ್ ಎಲ್ಲ ಸ್ವಲ್ಪ ಕಮ್ಮಿ ಅಲ್ಲ, ನೀನು ತಿಂತೀನಿ ಅಂತ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ಲಿಲ್ವಲ್ಲ. ಈಗ ಮಾಡ್ಕೊಟ್ನಲ್ಲ, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ನಿನಗೆ ಪಾಯಸ ಅಂದ್ರೆ ಇಷ್ಟ? ಶಾವಿಗೆ ಪಾಯಸ ಇಷ್ಟ ಅಲ್ಲ ನನಗೆ. ನನಗೆ ಯಾವ ಪಾಯಸ ಇಷ್ಟ ಗೊತ್ತಾ? ಇಲಿ ಪಾಯಸ, ಮತ್ತೆ ಇದೇನು ಪಾಯಸ ಇದು? ಗೋಧಿ ಕಡಿ ಪಾಯಸ, ಮತ್ತೆ
ಅದೇನು ಸರ್ ಅವತ್ತು ಮಾಡಿದ್ನಲ್ಲ ಶಾವಿಗೆ ಅದು. ಅದೇನಿದು ಹೆಸರು ಬೇಳೆ ಪಾಯಸ, ಹ್ಮ್ ಅಕ್ಕಿ ಪಾಯಸ ಅಕ್ಕಿ ಪಾಯಸ, ಅವತ್ತು ಮಾಡಿದ್ನಲ್ಲ. ಅದು ಹ್ಮ್ ಈ ಥರ ಮತ್ತೆ ಕೇಸರಿ ಬಾತು. ಮತ್ತೆ ಕೇಸರಿ ಬಾತ್ ಇಷ್ಟ ಅಲ್ಲ. ಹಾ ಕೀರು ಖೀರ್ ಅಂದ್ರೆ ಅಕ್ಕಿದದೆ ಅದು ಹಾಲೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅಂತ. ಸೇಮ್ ಪಾಯಸನೇ ಬೇರೆ ತರ. ಮುಸ್ಲಿಂ ಸ್ಟೈಲ್. ಅದು ಇಷ್ಟ. ಮತ್ತೆ ಈ ಥರ ಐಟಮ್ ಇದು ಇದೇ ಥರ ಯಾವಾಗ ಮಾಡಿದ್ರಂದ್ರೆ ನಮ್ಮ ಮದುವೆ ಹಿಂದಿನ ದಿನ ಅರಿಶಿನ ಶಾಸ್ತ್ರ ಇತ್ತಲ್ಲ, ಆ ದಿನ ಮಾಡಿಸಿದ್ದು ಈ ಪಾಯಸ ಊಟದ ಜೊತೆಗೆ ಅಲ್ವಾ ಅಮ್ಮ? ಇದೇ ಪಾಯಸ. ಅವತ್ತಿಂದ ಇದು ಮಾಡ್ಕೊಡಿ ಸಖತ್ತಾಗಿದೆ. ಸೂಪರ್ ಆಗಿದೆ. ಎಲ್ಲರೂ ಮಾಡ್ತಾರೆ ಇದ್ರಲ್ಲಿ ಪಾಯಸ. ಗೊತ್ತಿಲ್ಲ, ಅಪರೂಪದ ಅನ್ಸುತ್ತೆ ನಾನು ಫಂಕ್ಷನ್ ಎಲ್ಲ actually- ಮಾಡ್ತಾರೆ. ಪಾಯಸ ಫಸ್ಟ್ ಟೈಮ್ ತಿಂದಿದ್ದು ನಮ್ಮ ಮದುವೆಲೆ ಹ್ಮ್ ಈ ಥರ ಪಾಯಸ. ಸರಿ. ನಮ್ಮ ವಿಶೇಷತೆ ಇವತ್ತು ಏನಂದ್ರೆ ಇದು ಮೂಲಂಗಿ ಚಿತ್ರಾನ್ನ ಸ್ಪೆಷಲ್ ಆಗಿ ಮಾಡ್ತಾರೆ ಇಲ್ಲಿ ಈ ಊರಲ್ಲಿ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಹೌದಾ? ಅದೇ ಮೂಲಂಗಿನ ಸಿಗ್ತಾ ಇಲ್ಲ ಕಣ ಇದರಲ್ಲಿ. ಪೇಸ್ಟ್ ಮಾಡಿರ್ತಾರೆ. ಫುಲ್ ಚಟ್ನಿ ತರ ಮಾಡ್ತಾರೆ ಫಸ್ಟ್ ಮೂಲಂಗಿನ. ಗೊತ್ತಿಲ್ಲ, ಎಲ್ಲರೂ ಮಾಡಿದ್ರು. ಆಮೇಲೆ ಹಾಕ್ತಾರೆ. ಮಾಡ್ತಾರೆ. ಹೌದಾ? ಯಾರು ಮಾಡ್ತಿದ್ದು? ನಾನು ಕಷ್ಟ. ಗೊತ್ತಿಲ್ಲ ಅಂತ ಮೂಲಂಗಿ ಹೌದಾ? ಮಾಡ್ಯಾರ ಅಂತ ನಮ್ಮ. ಹ್ಮ್. ಹ್ಮ್ ಅದೇ ನಾನು ಮೂಲಂಗಿ ಚಿತ್ರಾನ್ನ ಯಾವತ್ತೂ ತಿಂದಿಲ್ಲ. ಸೊ ಇದು ಚೆನ್ನಾಗಿದೆ ಮೂಲಂಗಿ ಚಿತ್ರಾನ್ನ. ಮತ್ತೆ ನನ್ನ ಕಣ್ಣು ಅಲರ್ಜಿ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಓಪನ್ ಆಯ್ತು. ಹೌದಾ? ಬೆಳಗ್ಗೆ ಫುಲ್ ಮುಚ್ಕೊಂಡಿತ್ತು, ಇವಾಗ ಓಪನ್ ಆಯ್ತು. ಡ್ರಾಪ್ಸ್ ಹಾಕಿದ್ವಿ ಅಲ್ಲ ಅಮ್ಮ? ನೋಡು. ಅಪ್ಪ ಕಣ್ಣು ಬಿಡಕ್ ಆಗ್ತಾ ಇರ್ಲಿಲ್ಲ. ಈಗ ಡ್ರಾಪ್ಸ್ ಹಾಕಿದ್ಮೇಲೆ ಓಪನ್ ಆಯ್ತು. ಹಾ ಫೈನಲಿ ಇದು ಏನ್ ಚಿತ್ರಾನ್ನ ಇದು ಮೂಲಂಗಿ. ಮೂಲಂಗಿ ಚಿತ್ರಾನ್ನ ಫೈನಲಿ ಸೂಪರ್ ಆಗಿದೆ. ಮತ್ತೆ ಫೈನಲಿ ನಮ್ಮ ಪೂಜೆ ಅದು ಸೀಮಂತ ಡೇಟ್ ಯಾವಾಗ ಏನು ಅಂತ ಫಿಕ್ಸ್ ಆಯ್ತು. ಫಿಕ್ಸ್ ಆಯ್ತು. ಹೇಳಿ ಯಾವಾಗ? ಯಾವಾಗ? ಹೇಳು ನೀನು. 24ಗೆ. ಆಗಸ್ಟ್ 24th, ಈ ಮಂತ್ 24th ಹ್ಮ್ ಬಯಕೆ ಶಾಸ್ತ್ರ, ಸೀಮಂತ. ಹ್ಮ್ ಸೊ ಎಲ್ಲರೂ ಆಶೀರ್ವದಿಸಬೇಕು. ಇಲ್ಲೇ ಮಾಡೋದು. ಅದಕ್ಕೋಸ್ಕರ ಸೊ ನಿಮ್ಮ ಆಶೀರ್ವಾದ ಇರಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಫೈನಲಿ ಎಷ್ಟೋ ದಿವಸದಿಂದ ಹೇಳ್ಬೇಕು ಅಂದ್ಕೊಂಡಿದ್ವಿ. ಅಂದರೆ ನಮ್ಮದು ಕನ್ಫರ್ಮ್ ಆಗಿರಲಿಲ್ಲ. ಒಂದು 2-3 ಡೇಟ್ ಇತ್ತು. ಆದರೆ ಈ ತಿಂಗಳಲ್ಲೇ ಒಂದು 2-3 ಡೇಟ್ ಇತ್ತು. ಯಾವಾಗ ಮಾಡೋದು ಏನು ಅಂದ್ಬಿಟ್ಟು ಕನ್ಫರ್ಮ್ ಮಾಡಿರಲಿಲ್ಲ. ಇವಾಗ ನಿನ್ನೆ ಕನ್ಫರ್ಮ್ ಆಯಿತು. 24:10 ಏನೋ ಟೈಮ್ ಇದೆ ಮಾರ್ನಿಂಗು. ಸೊ ಆವಾಗ ಆ ಟೈಮಲ್ಲಿ ಮಾಡಬೇಕು ಅಂತ ಪೂಜಾರರು ಅಂದರೆ ಭಟ್ರು ಹೇಳಿದ್ರು. ಅದಕ್ಕೆ ಕನ್ಫರ್ಮ್ ಆಯಿತು ನಿನ್ನೆ. ಮನೇಲೇ ಮಾಡೋದು. ಅದು ನಾವು ತೋರಿಸ್ತೀವಿ ಯಾವ ಥರ ಏನೋ ವಿಧಾನ ಹಿಂಗೆ ಮಾಡೋದು ಏನು ಅಂದ್ಬಿಟ್ಟು ತೋರಿಸ್ತೀವಿ ಅಷ್ಟೇ. ಇದನ್ನ ಹೇಳ್ಬೇಕಿತ್ತು ನಿಮಗೆ. ಪಾಪ ತುಂಬ ದಿವಸದಿಂದ ನಾವು ನಿಮಗೆ ಕಾಯಿಸ್ಕೊಟ್ವಿ. ಕೇಳ್ತಿದ್ರು ಸೀಮಂತ ಮಾಡಲ್ವಾ ಯಾವಾಗ ಅಂತ ತುಂಬಾ ಜನ. ದಯವಿಟ್ಟು ಕ್ಷಮೆ ಇರಲಿ ಕಾಯಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಈ ಚಿತ್ರಾನ್ನ ಖಾಲಿ ಮಾಡಿ ಮತ್ತು ಸ್ವಲ್ಪ ಪಾಯಸ ತಿಂದ ಮತ್ತೆ ನಿಮಗೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.